ಬೆಂಗಳೂರಿನಲ್ಲಿ ಹೆಚ್ಚುತ್ತಾ ಇದೆ ಚಿಕನ್ ಗುನ್ಯಾ ಮತ್ತು ಡೆಂಗ್ಯೂ ಜ್ವರ. ಒಂದೇ ವಾರದಲ್ಲಿ 100ಕ್ಕೂ ಹೆಚ್ಚು ಪ್ರಕರಣ ಪತ್ತೆಯಾಗಿದೆ. ಕಳೆದ 3 ತಿಂಗಳಲ್ಲಿ 910ಕ್ಕೂ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿದ್ದಾವೆ. 260ಕ್ಕೂ ಹೆಚ್ಚು ಚಿಕನ್ ಗುನ್ಯಾ ಪ್ರಕರಣಗಳು ವರದಿಯಾಗಿದೆ. ಬೇಸಿಗೆ ಕಾಲದಿಂದ ಅಂದರೆ ಮಳೆಯಿಂದಾಗಿ ಬೇಸಿಗೆ ಮಳೆಯಿಂದಾಗಿ ಹೆಚ್ಚಾದ ಸೊಳ್ಳೆಗಳ ಸಂತಾನೋತ್ಪತ್ತಿ. ಕಳೆದ ಒಂದೇ ವಾರದಲ್ಲಿ 24 ಪ್ರಕರಣಗಳು ಕೇಸ್ಗಳು ಪತ್ತೆಯಾಗಿದ್ದಾವೆ. ಜನವರಿಯಿಂದ ಇಲ್ಲಿಯವರೆಗೆ 260 ಚಿಕನ್ ಗುನ್ಯಾ ಕೇಸ್ ದಾಖಲಾಗಿದೆ. ಜ್ವರ ಎಂದು ಆಸ್ಪತ್ರೆಯತ್ತ ಮುಖ ಮಾಡುತ್ತಿರುವವರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ತಪಾಸಣೆ ನಡೆಸಿದಾಗ ಜನರಲ್ಲಿ ಡೆಂಗ್ಯೂ ಲಕ್ಷಣಗಳು ಕಾಣಿಸುತ್ತಿದೆ. ವೈರಲ್ ಜ್ವರ ಹೆಚ್ಚಾಗ್ತಾ ಇದ್ದು ಎಚ್ಚರ ವಹಿಸುವಂತೆ ವೈದ್ಯರ ಸಲಹೆಗಳು. ಸೊಳ್ಳೆ ಉತ್ಪತ್ತಿಯಾಗದಂತೆ ಜನ ಎಚ್ಚರ ವಹಿಸಬೇಕು. ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ಆರೋಗ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಮನೆ ಸುತ್ತಮುತ್ತ ನೀರು ನಿಂತುಕೊಳ್ಳುವ ಜಾಗದಲ್ಲಿ ಸೊಳ್ಳೆಗಳು ಉತ್ಪತ್ತಿ ಅಥವಾ ಸೊಳ್ಳೆಯ ಸಂತಾನೋತ್ಪತ್ತಿ ಆಗುತ್ತೆ. ಸೊಳ್ಳೆಗಳು ಉತ್ಪತ್ತಿಯಾದರೆ ನಾನಾ ಜನರಿಗೆ ಕಚ್ಚಿ ಕೊನೆ ಘಳಿಗೆಯಲ್ಲಿ ನಮಗೆ ಕಚ್ಚಿದರೆ ಇನ್ಯಾರ್ಯಾರಿಗೆ ಯಾವ ಸೋಂಕುಗಳಿರ್ತಾವೋ ಆ ಸೋಂಕು ರಕ್ತದ ಮುಖಾಂತರವಾಗಿ ಕೊಚ್ಚಲ್ಪಟ್ಟ ವ್ಯಕ್ತಿಗೆ ಪಾಸ್ ಆಗುತ್ತೆ. ಸೊ ಹಿಂಗಿದ್ದಾಗ ಒಬ್ಬರಿಗೆ ಡೆಂಗ್ಯೂ ಇತ್ತು ಎಂದಾದರೆ ಅಥವಾ ಚಿಕನ್ ಗುನ್ಯಾ ಇತ್ತು ಎಂದಾದರೆ ಸೊಳ್ಳೆಯ ಸ್ಪರ್ಶದ ಮುಖಾಂತರವಾಗಿ ಅವರಿಂದ ಮತ್ತೊಬ್ಬರಿಗೆ ಹರಡುವ ರೋಗ, ಸಾಂಕ್ರಾಮಿಕ ರೋಗ ಆಗಿರೋದ್ರಿಂದಾಗಿ ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಸೊಳ್ಳೆಯ ಸಂತಾನೋತ್ಪತ್ತಿ ಆಗದಂತೆ ಮನೆಯ ಅಂಗಳವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂಥೇಳಿ ಆರೋಗ್ಯ ಇಲಾಖೆ ಈಗ ಸೂಚನೆಯನ್ನು ಕೊಟ್ಟಿರುವಂತಹದ್ದು. ಈಗಾಗಲೇ ಸಾಕಷ್ಟು ಜನರಿಗೆ ಜ್ವರದ ಲಕ್ಷಣಗಳು ಕಂಡು ಬರ್ತಾ ಇದೆ. ತಕ್ಷಣ ಸ್ಥಳೀಯ ಆಸ್ಪತ್ರೆಗೆ ಭೇಟಿ ಕೊಡಿ, ರಕ್ತ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಿ. ಕಾರಣ ಬೇಸಿಗೆ ಕಾಲದ ಸಂದರ್ಭದಲ್ಲಿ ಸಾಕಷ್ಟು ಡೆಂಗ್ಯೂ ಜ್ವರಗಳು ಪತ್ತೆಯಾಗಿದ್ದಾವೆ. ಜನವರಿಯಿಂದ ಇಲ್ಲಿಯವರೆಗೆ ಬೇಸಿಗೆ ರಜೆಯಲ್ಲಿ ಕೂತಂತಹ ಕೆಲವರಿಗೆ ಡೆಂಗ್ಯೂ ಜ್ವರವೂ ಕೂಡ ಕಾಣಿಸಿಕೊಂಡಿದೆ. ಜ್ವರ ಎಂದು ಆಸ್ಪತ್ರೆಯತ್ತ ಮುಖ ಮಾಡುತ್ತಿರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ತಪಾಸಣೆ ನಡೆಸಿದಾಗ ಜನರಲ್ಲಿ ಡೆಂಗ್ಯೂ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಸೊ ಹೀಗಾಗಿ ಆರೋಗ್ಯ ಇಲಾಖೆ ಖಡಕ್ ಸೂಚನೆಯನ್ನು ಕೊಟ್ಟಿದೆ. ನಿಮ್ಮ ಪರಿಸರ ಮತ್ತು ಜ್ವರ ಕಾಣಿಸಿಕೊಂಡ್ರೆ ತಕ್ಷಣ ತಪಾಸಣೆಗೆ ಒಳಪಡಬೇಕು ಎನ್ನುವಂಥ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ಹೊರಡಿಸಿದೆ. ಈಗಾಗಲೇ ಬೆಂಗಳೂರು ನಾನಾ ಕಡೆಗಳಲ್ಲಿ ಡೆಂಗ್ಯೂ ಜ್ವರ ಕಾಣಿಸಿಕೊಳ್ತಾ ಇರೋದ್ರಿಂದಾಗಿ ಸಹಜ ಜ್ವರ ಬಂದರೂ ಕೂಡ ಡೆಂಗ್ಯೂ ತಪಾಸಣೆಯನ್ನು ಮಾಡಿಸಲೇಬೇಕಾದಂತಹ ಪರಿಸ್ಥಿತಿ. ಒಂದು ವಾರದಲ್ಲಿ ಜ್ವರ ಕಡಿಮೆ ಆಗದೇ ಇದ್ದರೆ ಬ್ಲಡ್ ಟೆಸ್ಟ್ ಮಾಡಬೇಕಾಗಿ ಬರುತ್ತೆ. ಕಾರಣ ಸಾಮಾನ್ಯ ಜ್ವರ ಆದರೆ 1-2 ದಿನದಲ್ಲಿ ವಾಸಿ ಆಗುತ್ತೆ. ಆದರೆ ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾದಂತಹ ಕಾಯಿಲೆಗಳು ಬಂದರೆ ಜ್ವರ ವಾಸಿ ಆಗೋದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಆಸ್ಪತ್ರೆಗೆ ದಾಖಲಾಗಬೇಕು. ಜೊತೆಗೆ ರಕ್ತ ಪರೀಕ್ಷೆಯ ಮುಖಾಂತರವಾಗಿ ಏನು ಬಂದಿದೆ ಅನ್ನೋದನ್ನು ತಪಾಸಣೆ ಮಾಡಬೇಕು. ಈಗಾಗಲೇ ಆರೋಗ್ಯ ಇಲಾಖೆಯು ಕೂಡ ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಬೆಂಗಳೂರಿನಲ್ಲಿ ಸಾಕಷ್ಟು 100 ಡೆಂಗ್ಯೂ ಪ್ರಕರಣಗಳು ಈಗಾಗಲೇ ಪತ್ತೆಯಾಗಿರ್ತಕ್ಕಂತಹದ್ದು. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಆರೋಗ್ಯದ ಕಡೆ ಗಮನ ಹರಿಸಬೇಕು ಎನ್ನುವಂತಹದ್ದು ಖಡಕ್ ಸೂಚನೆ.